ಘೋರ ಕಲಿಯುವದ ಈ ಕಾಲಚಕ್ರದಲ್ಲಿ ಸರ್ವ ಪ್ರಭು ಪ್ರೇಮಿ ಆತ್ಮಗಳು ಅಜ್ಞಾನದ ಕತ್ತಲೆಯಲ್ಲಿ ಭ್ರಮಿಸುತ್ತಿರುವಾಗ ತತ್ವಜ್ಞಾನದ ಒಂದು ಸೂರ್ಯ ದೊರಕಿತು. ಅವರು ತನ್ನ ಪ್ರವಚನಗಳಿಂದ ಸಂಪೂರ್ಣ ಅಜ್ಞಾನ ಅಂಧಕಾರವನ್ನು ಶಾಶ್ವತವಾಗಿ ಕೊನೆಗೊಳಿಸಿದರು. ವಿವಿಧ ರೀತಿಯ ಪಾಖಂಡಗಳಲ್ಲಿ ಮುಳುಗಿದ ಈ ಜಗತ್ತಿಗೆ ಜಗದ್ದೋದ್ಧಾರಕ ಸಂತ ದೊರಕಿದರು. ಇಂದು ಇಡೀ ವಿಶ್ವ ಅವರನ್ನು ಜಗದ್ಗುರು, ತತ್ವದರ್ಶಿ, ಸಂತ ರಾಮ್ಪಾಲ್ ಮಹಾರಾಜರು ಎಂದು ಗುರುತಿಸುತ್ತದೆ. ಹೌದು, ಸಂತ ರಾಮ್ಪಾಲ್ ಮಹಾರಾಜರು ಸಂತ ರಾಮ್ಪಾಲ್ ಮಹಾರಾಜರವರು ಹರಿಯಾಣ ಸರ್ಕಾರದ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಸ್ಥಾನದಲ್ಲಿರುವಾಗಲೇ ತಮ್ಮ ಲೋಕ ಕಲ್ಯಾಣ ಆಧ್ಯಾತ್ಮಿಕ ಜ್ಞಾನವನ್ನು ಜನರ ಬಳಿ ತಲುಪಿಸಲು ಪ್ರಾರಂಭಿಸಿದ್ದರು. ಪೂಜ್ಯ ಗುರುಗಳಾದ ಸ್ವಾಮಿ ರಾಮದೇವಾನಂದ ಮಹಾರಾಜರು ತಮ್ಮ ಅತ್ಯಂತ ಪ್ರಿಯ ಶಿಷ್ಯ ಸಂತ ರಾಮ್ಪಾಲ್ ಮಹಾರಾಜರಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಮನೆ ಮನೆಗೆ ತಲುಪಿಸಲು ಕಾರ್ಯವಹಿಸಿದರು. ಆಗ ಯಾರೂ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅಂದರೆ ಈ ಜೂನಿಯರ್ ಇಂಜಿನಿಯರ್ ಮುಂಬರುವ ಸಮಯದಲ್ಲಿ ಜಗದ್ಗುರು ಎಂದು ಕರೆಯಲ್ಪಡುವರೆಂದು. ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಆಧ್ಯಾತ್ಮಿಕ ಪಯಣ ಆರಂಭಿಸಿದ ಸಂತ ರಾಮ್ಪಾಲ್ ಮಹಾರಾಜರ ಜೀವನದಲ್ಲಿ ಸಂಕಷ್ಟಗಳು ಕೂಡ ಬರುವುದಕ್ಕೆ ಶುರುವಾದವು. ಆದರೂ ಸಹ ಜನಕಲ್ಯಾಣವನ್ನು ತಮ್ಮ ಗುರಿಯಾಗಿಸಿಕೊಂಡು ಮನೆ ತೊರೆದ ಈ ಸಂತ ಎಂದೂ ಹಿಂತಿರುಗಿ ನೋಡಲಿಲ್ಲ. ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಕೆಲವು ಶಿಷ್ಯರೊಂದಿಗೆ ಊರೂರು, ಮನೆ ಮನೆಗೆ ಹೋಗಿ ಈ ಅದ್ಭುತ ಜ್ಞಾನದ ಬೆಳಕನ್ನು ಪಸರಿಸಲು ಆರಂಭಿಸಿದರು. ಸಮಾಜಕ್ಕೆ ಸರಳ ಹಾಗೂ ಸಾಧಾರಣ ಭಾಷೆಯಲ್ಲಿ ಪರಮಾತ್ಮನ ಜ್ಞಾನ ಅರ್ಥವಾಗಲೆಂದು ಸಂತ ರಾಮ್ಪಾಲ್ ಮಹಾರಾಜರವರು ಸ್ವತಃ 20 ಗಂಟೆಗಳ ಕಾಲ ನಿರಂತರವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡಿದರು ಹಾಗೂ ಶಾಸ್ತ್ರಗಳಲ್ಲಿ ಅಡಗಿರುವ ಗೂಢ ರಹಸ್ಯಗಳನ್ನು ಸಮಾಜಕ್ಕೆ ತಿಳಿಸಿದರು. ಅವರ ಯಥಾರ್ಥ ಜ್ಞಾನದ ಬಗ್ಗೆ ಯಾರ ಬಳಿಯೂ ತರ್ಕವಿರಲಿಲ್ಲ. ಸಂತ ರಾಮ್ಪಾಲ್ ಮಹಾರಾಜರ ಜ್ಞಾನದ ಮುಂದೆ ಎಲ್ಲಾ ಧರ್ಮಗುರುಗಳು ಸೋಲೊಪ್ಪುತ್ತಿದ್ದರು. ಎಲ್ಲ ಪವಿತ್ರ ಶಾಸ್ತ್ರಗಳನ್ನು ಜನರ ಮಧ್ಯೆ ಬೆಳಕಿಗೆ ತಂದು ಸಂತ ರಾಮ್ಪಾಲ್ ಮಹಾರಾಜರು ಸ್ಪಷ್ಟಪಡಿಸಿದರು. ಏನೆಂದರೆ, ಔರ್ ಜ್ಞಾನ ಸಬ ಜ್ಞಾನಡಿ, ಕಬೀರ್ ಜ್ಞಾನ ಸೋ ಜ್ಞಾನ್, ಜೈಸೆ ಗೋಲಾ ತೋಬಕಾ ಅಬ್ ಕರ್ತಾ ಚಲೆ ಮೈದಾನ್. ಯಾವ ರೀತಿ ಕಬೀರ್ ಸಾಹೇಬರು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎಲ್ಲಾ ರೀತಿಯ ಪಾಖಂಡಗಳನ್ನು ಕೊನೆಗೊಳಿಸಿದರು, ಹಾಗೆಯೇ ಸಂತ ರಾಮ್ಪಾಲ್ ಮಹಾರಾಜರಲ್ಲೂ ಅದೇ ಲಕ್ಷಣಗಳು ನೋಡಲು ಸಿಗುತ್ತದೆ. ಸಂತ ರಾಮ್ಪಾಲ್ ಮಹಾರಾಜರು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲಾ ಧರ್ಮಗುರುಗಳು ಅರ್ಥೈಸಲಾಗದ ಧರ್ಮ ಗ್ರಂಥಗಳ ಜ್ಞಾನ ಅರ್ಥೈಸಿದರು. ಇದು ಆ ಧರ್ಮದ ಶ್ರದ್ಧಾಳುಗಳಿಗೆ ಜಟಿಲವಾಗಿತ್ತು. ಸಂತ ರಾಮ್ಪಾಲ್ ಮಹಾರಾಜರು ಹೇಳಿದ್ದಾರೆ ಏನೆಂದರೆ, ಯಾವುದೇ ಧರ್ಮ ತಪ್ಪಲ್ಲ, ಆದರೆ ತಮ್ಮ ಧರ್ಮ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ತಿಳಿಯದವರು ತಪ್ಪು. ಇದನ್ನೇ ಕಬೀರ್ ಸಾಹೇಬರು ಹೇಳುತ್ತಿದ್ದರು. ಅವರು ಹೇಳಿದರು, ವೇದ ಕತೇಬ ಝೂಠೇ ನೈ ಭಾಯಿ, ಝೂಠೇ ಹೈ ಜೋ ಸಮझे ನಾಹಿ. ಧಾರ್ಮಿಕ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳದ ಪರಿಣಾಮ ಶ್ರದ್ಧಾಳುಗಳು ಅನುಭವಿಸಬೇಕಾಯಿತು. ಮತ್ತು ಸ್ವಾರ್ಥದಲ್ಲಿ ಮುಳುಗಿದ ಧರ್ಮಗುರುಗಳು ನಿರಂತರ ಅಜ್ಞಾನವನ್ನು ಹರಡಿಸುತ್ತಿದ್ದರು. ಆಗ ಜಗದ್ಗುರು ರೂಪದಲ್ಲಿ ಆಶಾ ಕಿರಣರಾದ ಸಂತ ರಾಮ್ಪಾಲ್ ಮಹಾರಾಜರು ಧರ್ಮಗುರುಗಳ ಮೂಲಕ ಬರೆಯಲ್ಪಟ್ಟ ಅವರ ಪುಸ್ತಕಗಳನ್ನು ವೇದ ಹಾಗೂ ಗೀತೆಯೊಂದಿಗೆ ಹೋಲಿಸಿ ಎಲ್ಲರ ಮುಂದೆ ಪ್ರಸ್ತುತಪಡಿಸಿದರು. ಆಗ ಎಲ್ಲರೂ ಸ್ತಬ್ಧರಾಗಿದ್ದರು. ಇಂದು ನಾವು ನಿಮ್ಮನ್ನು ಕರೆದೊಯ್ಯುವೆವು ಒಂದು ದಿವ್ಯ ವ್ಯಕ್ತಿತ್ವದ ಯಾತ್ರೆ ಮೇಲೆ. ಅದು ಸಂತ ರಾಮ್ಪಾಲ್ ಮಹಾರಾಜರದ್ದು. ಲಕ್ಷಾಂತರ ಜನರು ಅವರನ್ನು ಕಬೀರ ಸಾಹೇಬರ ಅವತಾರರೆಂದು ನಂಬುತ್ತಾರೆ. ಅವರ ಜೀವನವು ಸಂಘರ್ಷ ಹಾಗೂ ಸತ್ಯ ಭಕ್ತಿಯ ಮೂಲಕ ಸತ್ಯ ಸನಾತನ ಧರ್ಮದ ಸ್ಥಾಪನೆಗಾಗಿ ಸಮರ್ಪಿತವಾಗಿದೆ. ಈ ವಿಡಿಯೋವನ್ನು ನೋಡುತ್ತಾ ಇರಿ, ಏಕೆಂದರೆ ಸಂತ ರಾಮ್ಪಾಲ್ ಮಹಾರಾಜರು 2032ರ ತನಕ ಸತ್ಯ ಮತ್ತು ಆದಿ ಸನಾತನ ಧರ್ಮದ ಪುನಃಸ್ಥಾಪನೆಗಾಗಿ ತಮ್ಮ ದಿವ್ಯ ಮಿಷನ್ ಅನ್ನು ಹೇಗೆ ಮುಂದುವರೆಸುತ್ತಿದ್ದಾರೆ ಎಂಬುದನ್ನು ತಿಳಿಯೋಣ.
ಸಂತ ರಾಮ್ಪಾಲ್ ಮಹಾರಾಜರ ಜನನ 1951ರಲ್ಲಿ ಭಾರತದಲ್ಲಿರುವ ಹರಿಯಾಣದ ಒಂದು ಚಿಕ್ಕ ಹಳ್ಳಿ ಧನಾನದಲ್ಲಿ ಒಂದು ಸಾಮಾನ್ಯ ರೈತ ಪರಿವಾರದಲ್ಲಾಯಿತು. ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಪ್ರಾರಂಭಿಕ ದಿನಗಳಿಂದಲೇ ಒಂದು ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಡೆಯಲಾರಂಭಿಸಿದ್ದರು. ಕಬೀರ್ ಸಾಹೇಬರ ಶಿಕ್ಷಣದಿಂದ ಪ್ರೇರಿತರಾಗಿ ಸಂತ ರಾಮ್ಪಾಲ್ ಮಹಾರಾಜರು ಒಂದು ಇಂತಹ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಅದು ಅವರ ಜೀವನವನ್ನು ಬದಲಿಸುವುದಲ್ಲದೆ ಹಲವಾರು ಜನರ ಜೀವನದಲ್ಲೂ ಒಂದು ಕ್ರಾಂತಿ ತರುವುದಾಗಿತ್ತು. ಇಷ್ಟೊಂದು ಕಠಿಣತೆಗಳಿದ್ದರೂ ಸಹ ಅವುಗಳಲ್ಲಿ ಸುಳ್ಳು ಆರೋಪ ಮತ್ತು ಜೈಲು ಕೂಡ ಇತ್ತು. ಅವುಗಳನ್ನು ನೋಡಿಯೂ ಸಹ ಸಂತ ರಾಮ್ಪಾಲ್ ಮಹಾರಾಜರು ಎಂದಿಗೂ ತಮ್ಮ ಮಿಷನ್ನಿಂದ ವಿಚಲಿತರಾಗಲಿಲ್ಲ. ಮತ್ತೊಂದು ಸಂಕಟಗಳನ್ನು ಅನುಭವಿಸಬೇಕಾಯಿತು. ದಾಸನು ಜೈಲಿಗೂ ಕೂಡ ಹೋಗಬೇಕಾಯಿತು. ಸುಳ್ಳು ಮೊಕದ್ದಮೆಗಳನ್ನು ಕೂಡ ಫೇಸ್ ಮಾಡಬೇಕಾಗುತ್ತಿದೆ. ಪರವಾಗಿಲ್ಲ, ಪರಮಾತ್ಮ ನಮ್ಮೊಂದಿಗೆ ಇದ್ದಾರೆ. ಒಂದು ಬಾರಿ ನಮ್ಮ ಜ್ಞಾನ ಮೇಲೆ ಬರಲಿ, ನಂತರ ಬೇಕಾದರೆ ಗಲ್ಲಿಗೇರಿಸಿಬಿಡಿ. ಒಂದು ಬಾರಿ ಪರಮಾತ್ಮನ ಜ್ಞಾನ ಅವರ ಮಕ್ಕಳ ತನಕ ತಲುಪಲಿ. ಇದೇ ರೀತಿಯಲ್ಲಿ ಕಬೀರರೂ ಸಹ ಧರ್ಮದಾಸರಿಗೆ ಹೇಳಿದ್ದರು. ಏನಂದ್ರೆ, ಜೋ ಮಮ್ ಸಂತ್ ಸತ್ ಶಬ್ದ ದೃಢಾವೆ, ವಾಕ್ಯ ಸಂಗ್ ಸಬರಾಡ ಬರಾವೆ, ಐಸೆ ಸಂತ ಮಹಂತನ್ ಕಿ ಕರಣಿ, ಧರ್ಮದಾಸ್ ಮೇ ತೋಸೆ ವರ್ಣಿ. ಕಬೀರರು ಧರ್ಮದಾಸರಿಗೆ ಸ್ಪಷ್ಟವಾಗಿ ಹೇಳಿದ್ದರು. ಏನಂದ್ರೆ, ಮನೆ ಮನೆಗೂ ಸತ್ಯ ಜ್ಞಾನವನ್ನು ತಲುಪಿಸುವ ನನ್ನ ಪ್ರಿಯ ಸಂತನೊಂದಿಗೆ ಈ ನಕಲಿ ಧರ್ಮಗುರುಗಳು ವಾದ ವಿವಾದ ಮಾಡುವರು. ಆದರೆ ಆ ಸಂತ ನಿರಂತರವಾಗಿ ತನ್ನ ತತ್ವಜ್ಞಾನವನ್ನು ಮುಂದುವರಿಸುವನು. ಅವರು ಈ ಪರೀಕ್ಷೆಗಳನ್ನು ಅದೇ ವಿನಮ್ರತೆ ಮತ್ತು ಶಕ್ತಿಯಿಂದ ಸಹಿಸಿಕೊಂಡರು. ಹೇಗೆಂದರೆ, ಕಬೀರ್ ಸಾಹೇಬರು ಒಮ್ಮೆ ಸಹಿಸಿಕೊಂಡಂತೆ ಅದರಿಂದ ಅವರ ದಿವ್ಯತೆ ಇನ್ನಷ್ಟು ಸ್ಪಷ್ಟವಾಗಿತ್ತು. ಕಬೀರ ಸಾಹೇಬರಿಗೂ ಕೂಡ ಆ ಸಮಯದಲ್ಲಿ ಶಾಸನ ಮಾಡುತ್ತಿರುವ ಜನರು ಉದಿಯುತ್ತಿರುವ ಎಣ್ಣೆಯ ಬಾಣಲೆಯಲ್ಲಿ ಹಾಕಿದ್ದರು, ಸಂಕೊಲೆಗಳಿಂದ ಕಟ್ಟಿ ಸಮುದ್ರದಲ್ಲಿ ಹಾಕಿದ್ದರು, ಮದವೇರಿದ ಆನೆಯಿಂದ ಕೊಲ್ಲುವ ಪ್ರಯತ್ನವನ್ನು ಸಹ ಮಾಡಿದ್ದರು. ಅಷ್ಟೆಲ್ಲ ಮಾಡಿದರೂ ಸಹ ಕಬೀರ ಸಾಹೇಬರು ಎಂದೂ ಯಾರಿಗೂ ಹಾನಿ ಉಂಟು ಮಾಡಲಿಲ್ಲ. ಹೇಗೆ ಕಬೀರ ಸಾಹೇಬರು ಮಾನವ ಸಮಾಜದ ಹಿತದ ಬಗ್ಗೆ ಮಾತನಾಡುತ್ತಿದ್ದರೋ ಹಾಗೆಯೇ ಸಂತ ರಾಮ್ಪಾಲ್ ಮಹಾರಾಜರು ಸಹ ಇಂದು ಸಮಾಜದ ಹಿತದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಕಬೀರ್ ಸಾಹೇಬರಂತೆಯೇ ಜನರು ತಮ್ಮ ಅಜ್ಞಾನದಿಂದ ಇವರನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈ ಸಂಘರ್ಷ ಕೇವಲ ಅವರ ಸಹನಶೀಲತೆಯ ಪರೀಕ್ಷೆ ಆಗಿರಲಿಲ್ಲ, ಹೊರತಾಗಿ ಪ್ರತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಎದುರಿಗೆ ಬರುವ ಸಂಘರ್ಷದ ಪ್ರತಿಬಿಂಬವಾಗಿತ್ತು. ಇಷ್ಟೊಂದು ಕಠಿಣತೆಗಳಿದ್ದರೂ ಸಂತ ರಾಮ್ಪಾಲ್ ಮಹಾರಾಜರ ಸ್ಥಿರವಾಗಿರುವ ಶಕ್ತಿಯು ಅವರ ಅನುಯಾಯಿಗಳ ವಿಶ್ವಾಸವನ್ನು ಇನ್ನಷ್ಟು ದೃಢಗೊಳಿಸಿತು. ಅವರು ಅವರನ್ನು ಕಬೀರ್ ಸಾಹೇಬರ ಸಾಕ್ಷಾತ್ ಅವತಾರ ಎಂದು ನಂಬುತ್ತಾರೆ. ಕಬೀರ ಸಾಹೇಬರು ತಮ್ಮ ಬೋಧನೆಗಳಿಗಾಗಿ ಪೂಜ್ಯರು. ಅದರಲ್ಲಿ ಅವರು ಸತ್ಯ ಪರಮಾತ್ಮನ ಭಕ್ತಿ, ಶಕ್ತಿ ಮತ್ತು ಪ್ರೇಮದ ಮಾತುಗಳನ್ನು ಹೇಳಿದ್ದರು. ಕಬೀರ ಸಾಹೇಬರು ಭವಿಷ್ಯವಾಣಿಯನ್ನು ನುಡಿದಿದ್ದರು. ಏನಂದ್ರೆ, ಅವರು ಪುನಃ ಒಂದು ಬಾರಿ ಮಾನವ ಸಮಾಜಕ್ಕೆ ಮಾರ್ಗದರ್ಶನ ನೀಡಲು ಮರಳಿ ಬರುವೆ ಎಂದು. ಮತ್ತು ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ನಂಬುತ್ತಾರೆ ಈ ಭವಿಷ್ಯವಾಣಿಯು ಕೇವಲ ಸಂತ ರಾಮ್ಪಾಲ್ ಮಹಾರಾಜರಿಗೆ ಅನ್ವಯಿಸುತ್ತದೆ ಎಂದು. ಸಂತ ರಾಮ್ಪಾಲ್ ಮಹಾರಾಜರ ಬೋಧನೆಗಳು ಕಬೀರ ಸಾಹೇಬರ ಜ್ಞಾನದೊಂದಿಗೆ ಹೋಲುತ್ತದೆ. ಅವರು ಶಾಸ್ತ್ರಗಳ ಸರಿಯಾದ ಅರ್ಥವನ್ನು ತಿಳಿಸಿದ್ದಾರೆ, ಭಕ್ತರಿಗೆ ನಿಜವಾದ ಮೋಕ್ಷದ ಮಾರ್ಗವನ್ನು ತೋರಿಸಿದ್ದಾರೆ. ಅವರ ಅನುಯಾಯಿಗಳು ಸಂಪೂರ್ಣ ದೃಢತೆಯಿಂದ ನಂಬುತ್ತಾರೆ. ಅಂದ್ರೆ ಅವರು ಕಬೀರ ಸಾಹೇಬರ ಅವತಾರನೆಂದು. ಅವರು ಮಾನವ ಸಮಾಜಕ್ಕೆ ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯಲು ಬಂದಿದ್ದಾರೆ. ಲಕ್ಷಾಂತರ ಭಕ್ತರು ಸಾಕ್ಷಿ ನೀಡುತ್ತಾರೆ. ಏನಂದ್ರೆ, ಸಂತ ರಾಮ್ಪಾಲ್ ಮಹಾರಾಜರ ಬೋಧನೆಗಳ ಮಾಧ್ಯಮದಿಂದ ಅವರಿಗೆ ತಮ್ಮ ಜಟಿಲ ಆಧ್ಯಾತ್ಮಿಕ ಪ್ರಶ್ನೆಗಳ ಉತ್ತರ ಸಿಕ್ಕಿವೆ. ಅವರ ಜೀವನದಲ್ಲಿ ಶಾಂತಿ ಮತ್ತು ವಾಸ್ತವಿಕ ಮೋಕ್ಷ ಮಾರ್ಗ ಸಿಕ್ಕಿದೆ. ಕಬೀರ ಸಾಹೇಬರ ಬೋಧನೆಗಳಿಂದ ಅವರ ವಿಶ್ವಾಸವು ಇನ್ನೂ ದೃಢವಾಗುತ್ತದೆ. ಏನೆಂದರೆ, ಸಂತ ರಾಮ್ಪಾಲ್ ಮಹಾರಾಜರೇ ವಾಸ್ತವದಲ್ಲಿ ಕಬೀರ ಸಾಹೇಬರ ಅವತಾರನೆಂದು. ಸಂತ ರಾಮ್ಪಾಲ್ ಮಹಾರಾಜರ ಮಿಷನ್ ತನ್ನಲ್ಲಿ ಒಂದು ಕ್ರಾಂತಿಯಾಗಿದೆ. 2032 ತನಕ ಅವರು ಇಡೀ ವಿಶ್ವದಲ್ಲಿ ಸತ್ಯ ಸನಾತನ ಧರ್ಮವನ್ನು ಸ್ಥಾಪಿಸಬಯಸುತ್ತಾರೆ. ಅಂದರೆ ಒಂದೇ ಧರ್ಮ, ಅದು ಕಬೀರ ಸಾಹೇಬರ ಭಕ್ತಿಯ ಮೇಲೆ ಆಧಾರಿತವಾಗಿರುವುದು. ಇದು ಕೇವಲ ಧಾರ್ಮಿಕ ಪುನರುತ್ಥಾನವಲ್ಲ,
ಹೊರತಾಗಿ ಶಾಂತಿ, ಸತ್ಯ ಮತ್ತು ಏಕತೆಯ ದಿಕ್ಕಿನಲ್ಲಿ ಜಾಗತಿಕ ಆಂದೋಲನವಾಗಿದೆ. ಸಂತ ರಾಮ್ಪಾಲ್ ಮಹಾರಾಜರು ಈ ಲಕ್ಷ್ಯವನ್ನು ಸಾಧಿಸಲು ಒಂದು ಸ್ಪಷ್ಟವಾದ ರೋಡ್ ಮ್ಯಾಪ್ ತಯಾರಿಸಿದ್ದಾರೆ ಮತ್ತು ಆ ರೋಡ್ ಮ್ಯಾಪ್ ಆಗಿದೆ ಜ್ಞಾನ ಗಂಗಾ. ಇದರಲ್ಲಿ ಎಲ್ಲ ಪವಿತ್ರ ಧರ್ಮ ಗ್ರಂಥಗಳ ಸಾರಾಂಶವಿದೆ. ಕೇವಲ ಈ ರೋಡ್ ಮ್ಯಾಪ್ನ ಮೂಲಕವೇ ಮಾನವ ಮೋಕ್ಷವನ್ನು ಪಡೆಯಬಹುದು. ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆದಿರುವಂತಹ ಈ ಪುಸ್ತಕವು ಲಕ್ಷಾಂತರ ಜನರ ಜೀವನವನ್ನು ಬದಲಿಸಿದೆ ಮತ್ತು ಅವರ ಪ್ರವಚನಗಳಿಂದ ಪ್ರಭಾವಿತರಾಗಿ ಲಕ್ಷಾಂತರ ಜನರು ಅವರಿಂದ ನಾಮದೀಕ್ಷೆಯನ್ನು ಪಡೆದಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರು ಹೇಳುತ್ತಾರೆ, ಇಡೀ ವಿಶ್ವವು ಸತ್ಯ ಮಾರ್ಗವನ್ನು ಗುರುತಿಸುವ ಸಮಯ ಬಂದಿದೆ. 2032 ತನಕ ಇಡೀ ವಿಶ್ವದಲ್ಲಿ ಸತ್ಯ ಸನಾತನ ಧರ್ಮದ ಸ್ಥಿರ ಸ್ಥಾಪನೆ ಆಗುವುದು. ಅದರಿಂದ ಒಂದು ಹೊಸ ಯುಗದ ಆಧ್ಯಾತ್ಮಿಕ ಜಾಗೃತಿ ಮತ್ತು ಜಾಗತಿಕ ಸಹೋದರತ್ವದ ಆರಂಭವಾಗುವುದು. ಅವರ ಶಬ್ದಗಳು ಉತ್ತಮ ಭವಿಷ್ಯಕ್ಕಾಗಿ ದಿವ್ಯ ಆಶ್ವಾಸನೆಯ ಘೋಷಣೆಯಾಗಿವೆ. ಸಂತ ರಾಮ್ಪಾಲ್ ಮಹಾರಾಜರ ಜೀವನವು ಆಶಾ, ಸಾಹಸ ಮತ್ತು ದಿವ್ಯ ಜ್ಞಾನದ ಪ್ರತೀಕವಾಗಿದೆ. 2032 ತನಕ ಇಡೀ ವಿಶ್ವದಲ್ಲಿ ಸತ್ಯ ಸನಾತನ ಧರ್ಮದ ಸ್ಥಾಪನೆಗಾಗಿ ಅವರ ಈ ಮಿಷನ್ ಆ ಪ್ರತಿಯೊಂದು ಆತ್ಮಕ್ಕಾಗಿ ಆಮಂತ್ರಣವಾಗಿದೆ, ಯಾರು ಸತ್ಯ ಮತ್ತು ಮೋಕ್ಷದ ಹುಡುಕಾಟದಲ್ಲಿದ್ದಾರೆ. ಈ ಆಧ್ಯಾತ್ಮಿಕ ಕ್ರಾಂತಿಯಲ್ಲಿ ನಮ್ಮ ಜೊತೆಯಾಗಿ ಮತ್ತು ಬನ್ನಿ ನಾವೆಲ್ಲರೂ ಜೊತೆಯಲ್ಲಿ ಸಾಗೋಣ. ಆ ಮಾರ್ಗದಲ್ಲಿ ಯಾವುದನ್ನು ನಮಗೆ ಕಬೀರ ಸಾಹೇಬರ ಅವತಾರ ಅಂದರೆ ಸಂತ ರಾಮ್ಪಾಲ್ ಮಹಾರಾಜರು ತೋರಿಸಿದ್ದಾರೆ.